ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ನನ್ನ ಹಳೆಯ ವಿಡಿಯೋಗಳಿಗೆ ಬಂದ ಕೆಲವೊಂದು ಕಮೆಂಟ್ಗಳಿಗೆ ಉತ್ತರ ನೀಡೋದಕ್ಕೋಸ್ಕರ. ಮೊನ್ನೆ ಬಂದ ಒಂದು ಕಮೆಂಟು, ಸೌಜನ್ಯ ಹೋರಾಟಗಾರ ಪರ ಇದ್ದ ನೀವು ಏಕಾಏಕಿ ತಿರುಗಿ ಬಿದ್ದಿದ್ಯಾಕೆ ಅಂತ. ಎಲ್ಲರಿಗೂ ಗೊತ್ತಿರ್ಬೋದು, ಅದು ವೈಯಕ್ತಿಕ ಕಾರಣಗಳಿಂದ ನಾನು ಸೈಲೆಂಟಾಗಿ ಹೊರಗೆ ಬರಲಿಕ್ಕೆ ನೋಡಿದ್ದು. ಬಟ್ ಅದನ್ನು ಕೆಲವರು ಬೇರೆ ರೀತಿಯಲ್ಲಿ ಬಿಂಬಿಸಿದ್ದು. ಇದು ನನ್ನ ದ್ವೇಷಕ್ಕೆ ಕಾರಣ ಆಗಿದ್ದು. ಅದಕ್ಕೆ ನಾನು ಕೌಂಟ್ರ್ ಕೊಡ್ತಾ ಹೋಗಿದ್ದು. 2023ರಲ್ಲಿ ನಾನು ಸೌಜನ್ಯ ಹೋರಾಟಕ್ಕೆ ಬಂದಿದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ, ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಅವರ ಟೀಮ್ನ ಒಂದು ಭಾಷಣಗಳನ್ನು, ಪ್ರತಿಭಟನೆಗಳನ್ನು ನೋಡಿ ಇದರಲ್ಲಿ ಏನೂ ಸತ್ಯ ಇದೆ, ಒಂದು ಹೆಣ್ಣಿಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಡೋಣ ಅಂತೇಳಿ ನನ್ನದು ಒಂದು ಧ್ವನಿಯಾದೆ. ಸೋಷಿಯಲ್ ಮೀಡಿಯಾದ ಫೇಸ್ಬುಕ್ಕಲ್ಲಿ ನಾನು ಲೈವ್ ವೀಡಿಯೋಸ್ ಮಾಡ್ತಾಯಿದ್ದೆ, ಇದರ ಬಗ್ಗೆ ಮಾತಾಡ್ತಿದ್ದೆ. ಅದು ಹಲವಾರು ಯೂಟ್ಯೂಬ್ಗಳಲ್ಲಿ ಬಂತು. ಆಮೇಲೆ 7-8 ಕೇಸ್ ಕೂಡ ಆಯಿತು ಅದರ ಮೇಲೆ. ನನ್ನ ಸ್ವಭಾವ ನಿಮ್ಗೆ ಗೊತ್ತಿರ್ಬೋದು, ನೇರ ಮಾತಾಡೋದು. ಇತ್ತೀಚೆಗೆ ನಾನು ಹೋರಾಟದ ಬಗ್ಗೆ ಒಬ್ಬ ಹುಡುಗನ ಜೊತೆ ನಮ್ಮ ಮನೆಗೆ ಬಂದ ಒಬ್ಬ ಹುಡುಗ ಇದ್ದ. ಅವನ ಜೊತೆ ಡಿಸ್ಕಷನ್ ಮಾಡ್ತಾ ಇರುವಾಗ ಅವನು ಹೇಳಿದ, ಮೇಡಮ್ ಯು ವೆಂಟ್ ಟು ದ ವಾರ್ ವಿದೌಟ್ ವೆಪನ್ ಅಂತ. ಕರೆಕ್ಟು, ನೀವು ಹೋರಾಟಕ್ಕೆ ಹೋದ್ರಿ, ಯಾವುದೇ ಆಯುಧಗಳಿಲ್ಲದೆ ಯುದ್ಧಕ್ಕೆ ಹೋದ್ರಿ ಅಂತ. ನನಗೆ ಗೊತ್ತಿರಲಿಲ್ಲ, ಒಂದೇ ಹಿಂದೆ ಜನ ಬೆಲೆ ಬೇಕು, ನಮಗೆ ಆರ್ಥಿಕ ಬಲ ಬೇಕು, ರಾಜಕೀಯ ಬೆಂಬಲ ಬೇಕು, ಇಂಥ ಹೋರಾಟಗಳಿಗೆ ಹೋಗಬೇಕಿದ್ರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಆದರೆ ನಾನು ಇದರಲ್ಲಿ ನಮ್ಮ ಎದುರಾಳಿಗಳನ್ನು ನೋಡಲೇ ಇಲ್ಲ. ಸತ್ಯ ಯಾವ ಕಡೆ ಇದೆ ಆ ಕಡೆ ನಾನು ನಿಂತೆ. ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬ ನಾಯಕ 14 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾನೆ ಅಂದರೆ ಛಲ ಬಿಡದೆ, ಅದರಲ್ಲಿ ಏನೋ ಸತ್ಯ ಇದೆ ಅಂತ ನಾನು ತಿಳ್ಕೊಂಡೆ. ತೀರಾ ವೈಯಕ್ತಿಕ ಕಾರಣಗಳಿಂದ ನನ್ನ ಫ್ಯಾಮಿಲಿಯವರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಅದು ತುಂಬ ರಿಸ್ಕ್ ಆಗಿತ್ತು ಅದು. ಯಾಕಂದರೆ 7-8-9 ಕೇಸ್ ಹಾಕೋದು ಅಷ್ಟು ಸುಲಭ ಅಲ್ಲ. FIRಗಳೆಲ್ಲ, ಒಂದು ಮಾನನಷ್ಟ ಮೊಕದ್ದಮೆ, ಉಳಿದೆಲ್ಲ FIRಗಳು. ಮತ್ತು ನನ್ನ ಕೆಲಸಕ್ಕೆ ಟಾರ್ಗೆಟ್ ಮಾಡಿದರು. ನನ್ನ ಕೆಲಸ ಹೋಗೋ ಹಾಗೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದರು ನಮ್ಮ ಎದುರಾಳಿ ತಂಡದವರು. ಯಾವುದೂ ನಡೀಲಿಲ್ಲ. ಮತ್ತು ನಾನು ಮಾತಾಡ್ತಾನೇ ಇದ್ದೆ. ಇತ್ತೀಚೆಗೆ ಕಳೆದ ಡಿಸೆಂಬರಲ್ಲಾದ ಮಹಿಳಾ ಸಮಾವೇಶಕ್ಕೂ ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಇನ್ ಬಿಟ್ವೀನ್ ನಾನು ಸ್ವಲ್ಪ ಸೈಲೆಂಟ್ ಆಗಿದೆ ನನ್ನ ವೈಯಕ್ತಿಕ ಕಾರಣಗಳಿಂದ. ಮತ್ತೆ ಹೋರಾಟಕ್ಕೆ ವಾಪಸ್ ಬಂದೆ ಶಕ್ತವಾಗಿ. ಅದರಲ್ಲಿ ಮುಂದುವರಿಬೇಕು ಅಂತಲಿತ್ತು. ಆ ನಡುವೆ ನನಗೆ ನಮ್ಮ ಹೋರಾಟಗಾರರಾದ ಯೂಟ್ಯೂಬ್ ಚಾನಲ್ನಾದ ಒಬ್ಬರು ವ್ಯಕ್ತಿ, ಆ ಹೆಸರನ್ನು ಕೇಳೋದು ತುಂಬ ಜನರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು. ಆ ವ್ಯಕ್ತಿಯಿಂದ ನನಗೆ ಸ್ವಲ್ಪ ತೊಂದರೆ ಆಯಿತು ವೈಯಕ್ತಿಕವಾಗಿ. ಯಾಕಂದರೆ ಒಂದು ಆರ್ಥಿಕ ವಿಚಾರದಲ್ಲಿ ನಾನು ಸಹಾಯ ಮಾಡೋಕ್ಕೆ ಹೋಗಿದ್ದು. ಅವರು ಸೌಜನ್ಯ ವಿಷಯ ತೊಗೊಂಡ್ಬಂದು ನನ್ನಲ್ಲಿ ದುಡ್ಡು ಕೇಳಿಲ್ಲ. ಅವರು ದುಡ್ಡು ತಾನಾಗೆ ಕಷ್ಟಗಳನ್ನು ಹೇಳ್ಕೊಂಡಾಗ ನನ್ನಿಂದಾಗಿ ಸಹಾಯ ಮಾಡಿದೆ, ಕೋರ್ಟಿಗೆ ಅದಕ್ಕೆ ಇದಕ್ಕೆ ಅಂತ. ಮತ್ತೊಂದು ವ್ಯವಹಾರಕ್ಕೂ ಕೈ ಹಾಕಿದ್ವಿ. ಆದರೆ ಅದನ್ನು ಅವ್ರು ಕಂಟಿನ್ಯೂ ಮಾಡಿಲ್ಲ, ಅವರ ರೀಸನಿಂದ. ನಾನೇನು ಮಾಡಿಲ್ಲ. ಅವರು ಹೇಳ್ತಾ ಇರೋದು ನನ್ನ ಫಾಲ್ಟ್ಗಳನ್ನು. ಏನೇ ಇರಲಿ, ಅದು ಆಗಿ ಹೋದ ಘಟನೆ. ಬಟ್ ಕೆಲವೊಂದು ವ್ಯಕ್ತಿಗಳು ಹೇಗೆಂದರೆ ನಮ್ಮ ಜೀವನದಲ್ಲಿ ಬರ್ತಾರೆ. ಇದೊಂದು ಆಡಿಯೋ ಕೇಳಿ. ಆಗೆಲ್ಲ ಅನ್ಸುತ್ತೆ, ನಾವೇ ಕೆಟ್ಟೋರ, ನಾವೇನಾದರೂ ತಪ್ಪು ಮಾಡಿದ್ರೆ. ಒಂದು ನಿಮಿಷ, ನಾನೊಂದು ನಿಮಗೆ ಆಡಿಯೋ ಪ್ಲೇ ಮಾಡ್ತೀನಿ. ಅದು ನನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದೆ ಇವತ್ತು ನಾನು. ಇದನ್ನು ಕೇಳ್ಕೊಳ್ಳಿ. ನಿಮಗೂ ಈ ಥರ ಲೈಫಲ್ಲಿ ಆಗಿರ್ಬೋದು. ಇದನ್ನು ಕೇಳ್ಕೊಳ್ಳಿ. ಕೆಲವೊಂದು ಸಂಬಂಧಗಳು ನಮ್ಗೆ ಅರ್ಥನೇ ಆಗೋದಿಲ್ಲ. 1 ವರ್ಷ ಅಥವಾ 6 ತಿಂಗಳು ಅಥವಾ 3 ತಿಂಗಳು ಪರಿಚಯವಾದಷ್ಟು ಬೇಗನೆ ಅವರು ನಮ್ಮ ಲೈಫಿಂದ ಮರೆಯಾಗಿ ಕೂಡ ಹೋಗ್ಬಿಡ್ತಾರೆ. ಕೆಲವರು ನಮ್ಮ ಲೈಫ್ನಲ್ಲಿ ಶಾಶ್ವತವಾದ ಫ್ರೆಂಡ್ಸು ಅಥವಾ ಸಂಬಂಧವಾದರೆ, ಕೆಲವರು ಹೀಗೆ ಬಂದು ಹಾಗೆ ಹೊರಟು ಹೋಗುವಂಥ ಜನ. ನಾವು ಎಷ್ಟೇ ಕಷ್ಟಪಟ್ಟರೂ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗೆಲ್ಲ ಅನಿಸುತ್ತೆ, ನಾವೇ ಕೆಟ್ಟೋರ, ನಾವೇನಾದರೂ ತಪ್ಪು ಮಾಡಿದ್ವಾ, ಅವ್ರು ಯಾಕೆ ನಮ್ಮ ಲೈಫ್. ಇದು ನಾನಿವತ್ತು ಹಾಕಿದ ವಾಟ್ಸಪ್ ಸ್ಟೇಟಸ್ಸು. ಯಾಕಂದರೆ ನಾನು ಜನರಲಾಗಿ ಹೇಳ್ತಿದ್ದೆ, ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಅಂತಲ್ಲ, ಕೆಲವೊಂದು ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬರ್ತಾರೆ, ಬಂದು ಕೆಲವರು ಹೋಗ್ತಾರೆ. ಹೋಗುವಾಗ ನಮಗೆ ಒಂದು ಅನುಭವದ ಪಾಠಗಳನ್ನು ಕಲಿಸಿ ಹೋಗ್ತಾರೆ. ಅಂಥದ್ದೇ ಒಬ್ಬ ವ್ಯಕ್ತಿ ಈ ಹೋರಾಟದಿಂದ ನನಗೆ ಪರಿಚಯ ಆಗ್ತಾರೆ. ಮಾನವೀಯ ದೃಷ್ಟಿಯಿಂದ ನಾನು ಎಲ್ಲರಲ್ಲೂ ಸ್ವಲ್ಪ ಅನುಕಂಪ ತೋರಿಸೋದು ಜಾಸ್ತಿ. ನಾನು ನಂಬಿದೆ ಆ ವ್ಯಕ್ತಿಯನ್ನು. ಅವರಿಗೆ ಅಗತ್ಯ ಇತ್ತು, ನಾನು ಸಹಾಯ ಮಾಡ್ತಾ ಹೋದೆ. ಕೊನೆಗೆ ಅವರ ಅಗತ್ಯ ಮುಗ್ದ ಮೇಲೆ ಅವರೇನು ಮಾಡಿದರು, ನನ್ನನ್ನು ಅವಾಯ್ಡ್ ಮಾಡಿದರು. ಅವಾಯ್ಡ್ ಮಾಡಿದ್ದು ಪರವಾಗಿಲ್ಲ, ದುಡ್ಡು ಕೊಡದಿದ್ದರೂ ಪರವಾಗಿಲ್ಲ. ಬಟ್ ನನ್ನ ಹೆಸರನ್ನೆಲ್ಲ ಹಾಳು ಮಾಡಿ ಹೋದರು. ತಾನು ಒಳ್ಳೆಯವನು, ನಾನು ಕೆಟ್ಟವಳು ಅಂತ ಬಿಂಬಿಸಿ ಹೋರಾಟಗಾರಿಗೆ ಎಲ್ಲರನ್ನ ತಿರುಗಿ ನಿಲ್ಲುವ ಹಾಗೆ ಮಾಡಿದರು. ನನ್ನ ಎದುರು ತಿರುಗಿ ನಿಲ್ಲುವ ಹಾಗೆ. ವಾಸ್ತವ ಸತ್ಯ ಅದಾಗಿರಲಿಲ್ಲ. ನನಗೂ ಆ ವ್ಯಕ್ತಿಗೂ ಅಂಥ ಸಂಬಂಧಗಳೇನೂ ಇರಲಿಲ್ಲ. ಸ್ವಲ್ಪ ಆತ್ಮೀಯರು, ನನ್ನ ಆತ್ಮೀಯ ವರ್ಗದಲ್ಲಿ ಒಬ್ಬರು ಅಂತ ಹೇಳಿ ನಾನು ಸ್ವಲ್ಪ ಕಾಳಜಿ ತೋರಿಸಿದೆ. ಅದೇನೋ ರೀಸನ್ ಗೊತ್ತಿಲ್ಲ. ಈಗಲೂ ಅವರು ಮೌನವಾಗಿ ಇದ್ದಾರೆ. ಆ ರೀಸನ್ ಹೇಳ್ತಾ ಇಲ್ಲ. ಯಾಕೆ ನನ್ನನ್ನು ದೂರ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವರಿಗೆ ನಾನೇ ಮಾತಾಡುವ ರೀತಿ ಇಷ್ಟ ಆಗಲಿಲ್ಲ,
ಏನೋ ಬಿಡಿ, ಅದು ವೈಯಕ್ತಿಕ. ಆ ಒಬ್ಬ ವ್ಯಕ್ತಿಯಿಂದಾಗಿ ನನಗೆ ತುಂಬ ತೊಂದರೆ ಆಯಿತು. ಯಾವುದೋ ಒಳ್ಳೆ ರೀತಿಯಲ್ಲಿ ಸೆಪ್ರೇಟ್ ಆದ್ವಿ. ನಾನು ನನ್ನಷ್ಟಕ್ಕೆ ಇದ್ದೆ, ನಾನು ಕೆಲಸ ಮಾಡ್ತಾ ನನ್ನಷ್ಟಕ್ಕಿದ್ದೆ. ಆಗ ಮೂರನೇ ವ್ಯಕ್ತಿಗಳಿಗೆ ನಮ್ಮಿಬ್ಬರ ನಡುವಿನ ರಿಲೇಷನ್ಶಿಪ್ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ತೇಜೋವಧೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಕಂಪನಿಗೆ ಟಾರ್ಗೆಟ್ ಮಾಡಿದರು, ನನ್ನ ಫ್ಯಾಮಿಲಿಗೆ ಟಾರ್ಗೆಟ್ ಮಾಡಿದರು. ಇದು ಯಾರು? ನನ್ನ ಶತ್ರುಗಳು ಮಾಡಿದಲ್ಲ, ನನ್ನವರೇ, ನನ್ನ ಕುಟುಂಬ ಅಂದ್ಕೊಂಡಿದ್ದ ಸೌಜನ್ಯ ಹೋರಾಟಗಾರ ಫ್ಯಾಮಿಲಿ ಕೆಲವು ಜನ, ಒಂದು 5-6 ಜನ ಒಂದು ಗುಂಪಾಗಿ ನನ್ನನ್ನು ಅಟ್ಯಾಕ್ ಮಾಡ್ತಾರೆ. ಅದ್ರ ಜೊತೆ ಕೆಲವು ಯೂಟ್ಯೂಬರ್ಸ್, ನನ್ನ ಹೆಸರು ಹೇಳ್ತೀನಿ: ಶೈಲಜಾ ಅಮರ್ನಾಥ್, ಜ್ವಾಲಾಮುಖಿ, ಚಕ್ರವರ್ತಿ ಯೂಟ್ಯೂಬ್, ಇದು ಅಕ್ಷರ ಮೀಡಿಯಾ, ರಾಜಮೌರ್ಯ, ಜನತಾ ಏಜೆಂಟ್, ಹೀಗೆ ಸೌಜನ್ಯ ನ್ಯೂಸ್, ಟ್ರೆಂಡ್ ಸೆಟರ್ ಕನ್ನಡ. ಸೊ ಇಷ್ಟು ಯೂಟ್ಯೂಬ್ಗಳು ನನ್ನ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತವೆ ಒಂದು ಕಡೆಯಿಂದ. ಒಂದು ಕಡೆ ಒಬ್ಬ ವಿಕೃತಕಾಮಿ, ಸೌಜನ್ಯ ಹೋರಾಟಗಾರಲ್ಲಿ ವಿಕೃತಕಾಮಿ ಅಂತ ಹೇಳ್ತೀನಿ. ಎಣ್ಣೆ ಬಾಂಡ್ ಅಂತ ಅವನಿಗೆ ಹೆಸರು, ನಾನಿಟ್ಟ ಹೆಸರು. ಒಂದು ಹೆಣ್ಣಿಗೋಸ್ಕರ, ನ್ಯಾಯಕ್ಕೋಸ್ಕರ ಹೋರಾಡುವಾಗ ಸೌಜನ್ಯ ಹೋರಾಟದಲ್ಲಿರುವ ಹೆಣ್ಣುಮಗಳಾದ ನನ್ನ ಮೇಲೆ ಅಶ್ಲೀಲವಾದ ಒಂದು ಸಂಭಾಷಣೆಗಳನ್ನು ಹರಿಯಬಿಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವನ ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ಅಂತ ಎಂಬ ಗ್ರೂಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಇಂಥ ಒಂದು ಕೆಲಸ ನಡೀತದೆ. AI ಆಧಾರಿತ ಆಡಿಯೋಗಳನ್ನು ಬಿಡೋದು, ಸಾಂಗ್ಗಳು ಕ್ರಿಯೇಟ್ ಮಾಡೋದು, ಚಾಟ್ಗಳು, ನನ್ನ ಮತ್ತು ಈ ಯೂಟ್ಯೂಬರ್ ನಡುವೆ ಒಂದು ಚಾಟ್ ಕ್ರಿಯೇಟ್ ಮಾಡೋದು. ಸೊ ಜನರಿಗೆ ನನ್ನ ಬಗ್ಗೆ ಒಂದು ಕೆಟ್ಟ ಭಾವನೆ ತರಿಸೋ ಒಂದು ಪ್ರಯತ್ನ ನಡೆಯುತ್ತೆ. ಅದಕ್ಕೆ ಸಾಥ್ ಕೊಟ್ಟು ಹರಿಣಾಕ್ಷ ಶೆಟ್ಟಿ, ಅನೀಶ್ ಜಾರ್ಜ್, ವಿಜಯನ ರವಿ, ತುಂಬ ಜನ ಅದಕ್ಕೆ ಸಪೋರ್ಟಾಗಿ ನಿಲ್ತಾರೆ. ರವೀಂದ್ರ ಶೆಟ್ಟಿ, ಇವರೆಲ್ಲ ನಾನು ಹೇಳ್ತಿರೋದು ಈ ಸೌಜನ್ಯ ಹೋರಾಟಗಾರರಲ್ಲಿರುವ ವಿಕೃತ ಕಾಮಿಗಳು ಅಂತ. ಹಾಗೆಯೇ ಹೇಳ್ತೀನಿ ನಾನು ಅವರಿಗೆ ಹೆಸರಿಟ್ಟಿದ್ದು. ಆ ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ಎಂಬ ಗ್ರೂಪು, ಈ ಎಣ್ಣೆ ಬಾಂಡ್ ಕ್ರಿಯೇಟ್ ಮಾಡಿದ ಗ್ರೂಪಲ್ಲಿರುವ 800-900 ಸದಸ್ಯರು ಕೂಡ ಈ ಅಶ್ಲೀಲ ಮೆಸೇಜ್ಗಳನ್ನು ನೋಡ್ತಾ ಕೂತ್ಕೋತಾರೆ. ಈ ಒಬ್ಬ ವ್ಯಕ್ತಿಯನ್ನು ಯಾರಿಗೂ ಸರಿ ಮಾಡೋಕ್ಕೂ ಆಗಲ್ಲ. ಇದೇ ವಿಚಾರವನ್ನು ನಾನು ಹೋರಾಟಗಾರದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ತಿಳಿಸುವಾಗ ಒಳ್ಳೆ ರೀತಿಯಲ್ಲಿ ನಾನು ಫಸ್ಟ್ ಕಾನ್ವರ್ಸೇಷನ್ ಮಾಡಿದ್ದೆ ಅವರಲ್ಲಿ. ಎರಡನೇ ಕಾನ್ವರ್ಸೇಷನ್ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ದು. ನನಗೆ ಎಲ್ಲಿ ಯಾವ ವ್ಯಕ್ತಿ ನಾಟಕ ಆಡ್ತಿದ್ದಾನೆ ಅಂತ ಅಂದ್ಕೊಳ್ಳುವಾಗ ನಾನು ವಾಯ್ಸ್ ರೈಸ್ ಮಾಡಿ ಕೆಲವೊಂದು ಕ್ವಶನ್ ಕೇಳಿದೆ. ಯಾವುದಕ್ಕೂ ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ, ನನಗೂ ಅದಕ್ಕೆ ಹೋರಾಟಕ್ಕೂ ಸಂಬಂಧ ಇಲ್ಲ. ಲಕ್ಷಾಂತರ ಮಂದಿ ಹೋರಾಟಕ್ಕೆ ಬರ್ತಾರೆ, ಯಾರು ಅಂತ ಗೊತ್ತಿಲ್ಲ. ಶುದ್ಧ ಸುಳ್ಳದು, ನಾಟಕ. ಆವಾಗ ನನ್ನ ಮೇಲಿನ ಆಕ್ರೋಶ ಅವರಲ್ಲಿ ತೋರಿಸಿದೆ ನಾನು. ಅದು ಬಿಡಿ, ಒಂದು ವೈಯಕ್ತಿಕ ಅಭಿಪ್ರಾಯ, ಒಳ್ಳೆಯ ಅಭಿಪ್ರಾಯ ಇತ್ತು ಅವ್ರ ಮೇಲೆ, ಗೌರವ ಇತ್ತು ನನಗೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮರೆ. ಆ ಗೌರವ ಇಲ್ಲದಾಯಿತು. ಮತ್ತು ಒಮ್ಮೆ ನಮಗೆ ರೆಸ್ಪೆಕ್ಟ್ ಸಿಗದ ಕಡೆ ನಾವು ಹೋಗೋದು ಸರಿಯಲ್ಲ. ಅದರಿಂದ ಹೊರಗೆ ಬಂದೆ. ಪ್ರತಿಯೊಬ್ಬರು ಕೂಡ ಹಿಂದೆಯಿಂದ ಆಟ ಆಡಿದ್ದಾರೆ ಹೋರಾಟದಲ್ಲಿ. ಪ್ರತಿಯೊಬ್ಬರು, ಕೆಲವು ಜನ ನನ್ನ ಸಪೋರ್ಟಿಗೆ ನಿಂತದ್ದು ಬಿಟ್ಟರೆ 90% ಜನ ನನ್ನ ಎಗೇನ್ಸ್ಟ್ ನಿಂತರು. ಸೊ ಸೌಜನ್ಯ ಪರ ಮಾತಾಡುವಾಗ ಅನಿತಾ ಒಳ್ಳೆಯವಳು, ಸೌಜನ್ಯ ಹೋರಾಟಗಾರ ತಪ್ಪುಗಳನ್ನು ಹೇಳಿದಾಗ ಅನಿತಾ ಕೆಟ್ಟವಳು, ಸತ್ಯ ಹೇಳಿದರೆ ಸೈಕೋ, ಮಾನಸಿಕ ರೋಗಿ, ಹುಚ್ಚಿ, ಅಲ್ಲಿ ಏನೇನೋ ಬಿರುದು ಬಂತು, ಗಾಂಜಾ ಸೇವಿಸೋಳು, ಡ್ರಿಂಕ್ಸ್ ಮಾಡೋಳು. ಸರಿ, ಏನಿದ್ರು ಅದನ್ನು ಹೊರಗೆ ಬಂದ ಮೇಲೂ ನೆಮ್ಮದಿಯಲ್ಲಿರೋಕ್ಕೆ ಬಿಟ್ಟಿಲ್ಲ. ಮತ್ತು ನಾನು ಕಾನೂನು ಪರ ಆ್ಯಕ್ಷನ್ಸ್ ತೊಗೊಳ್ಬೇಕಾಗಿ ಬಂತು. ಇತ್ತೀಚೆಗೆ 2 FIR ಫೈಲ್ ಆಗಿದೆ, ಒಂದು ಮಂಗಳೂರಲ್ಲಿ, ಒಂದು ಬೆಂಗಳೂರಲ್ಲಿ. ಈ ಹೋರಾಟಗಾರರ ವಿರುದ್ಧನೇ. ನನ್ನ ಕನಸಲ್ಲಿ ಎಣಿಸಿರಲಿಲ್ಲ, ಯಾಕಂದರೆ ನನ್ನ ಶತ್ರುಗಳ ವಿರುದ್ಧ ನಾನು ಕೇಸ್ ಫೈಲ್ ಮಾಡಿರಲಿಲ್ಲ. ಯೂಶ್ವಲಿ ನನಗೆ ಪೊಲೀಸ್ ಸ್ಟೇಷನಿಗೆ ಹೋಗೋದು ಇಷ್ಟನೇ ಇರಲಿಲ್ಲ. ಏನಿದ್ರೂ ನಾನೇ ಕಾನೂನಲ್ಲಿ ಆ್ಯಕ್ಷನ್ ಏನಿದ್ರೂ ನಾನೇ ತಗೊಳ್ತೀನಿ ಹೆಚ್ಚಾಗಿ. ಒಮ್ಮೆ 2 ಸಲ ಫೋನ್ ಮಾಡಿದರೆ ನಾನು ನಿಲ್ಲಿಸೋರು. ಬಟ್ ಇದೊಂದು ನಿರಂತರ ತೇಜವಧೆ. ಕಳೆದ ಒಂದು 3 ತಿಂಗಳಿಂದ, ಜನವರಿ, ಫೆಬ್ರವರಿ, ಮಾರ್ಚ್, ನಿರಂತರ ಪೊಲೀಸ್ ಸ್ಟೇಷನು ಕೋರ್ಟ್ ಇದ್ದೇ ಇದೆ ನನಗೆ. ಡಿ ಗ್ಯಾಂಗ್ನವರು ಹಾಕಿದ ಕೇಸ್ಗಳಿಗೆ ನಾನು ಕೋರ್ಟ್ಗೆ ಅಟೆಂಡ್ ಆಗ್ತಾನೇ ಇದ್ದೀನಿ. ಅದ್ರ ಜೊತೆ ಈ ಹೋರಾಟಗಾರ ವಿರುದ್ಧ ಹೋರಾಟ ಮಾಡೋದೇ ನನಗೆ ದೊಡ್ಡ ಸಮಸ್ಯೆ ಆಯಿತು. ಕೆಟ್ಟ ಕಮೆಂಟ್ಗಳು ಇರಲಿ, ಅದು ನಾನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಕೆಲವೊಮ್ಮೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತಿದ್ದೆ. ಆಯಿತು, ಈ ಯೂಟ್ಯೂಬರ್ ಹೋದ ಕೂಡಲೇ ಮತ್ತೊಬ್ಬಳು ಮಹಿಳೆ ಬಂದಳು. ಅವರನ್ನು ಸಹಾಯ ಮಾಡೋಕ್ಕೆ ಹೋದೆ ನಾನು. ಯಾರು ಇಲ್ಲದ ಹೆಂಗಸು ಅಂತ ಹೆಸರು ಹೇಳಲ್ಲ. ಅವರು ನನ್ನ ಬಗ್ಗೆ ನಾಟಕ ಆಡಿದರು. ಎಲ್ಲ ನನ್ನ ಟ್ರ್ಯಾಪ್ ಮಾಡೋಕ್ಕೆ ನೋಡಿದರು. ನಾವು ಒಳ್ಳೆಯ ಉದ್ದೇಶದಿಂದ ಒಬ್ಬರಿಗೆ ಸಹಾಯ ಮಾಡೋಕ್ಕಂತ ಹೋದ್ವಿ. ಎಲ್ಲರೂ ನಮಗೆ ತಿರುಗಿ ನಿಂತರು. ನಮ್ಗೆ ಗೊತ್ತಾಯಿತು ಕಾಲ ಬದಲಾಗಿದೆ ತುಂಬ. ನನ್ನ ಅಪ್ಪ ಇರುವ ಟೈಮಲ್ಲಿರುವ ಕಾಲ ಅಲ್ಲ. ಆವಾಗ ತುಂಬ ಅವರು, ಆ ಮನುಷ್ಯರಿಗೊಂದು ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಅಂತ ಇರ್ತಿತ್ತು. ನಾವೊಂದು ಸಹಾಯ ಮಾಡಿದರೆ ನಮ್ಮನ್ನು ನೆನಪಿಸ್ಕೊಳ್ತಿದ್ರು. ಅಟ್ಲೀಸ್ಟ್ ಇದು ನೆನಪಿಸ್ಕೊಳ್ಳೋದು ಬಿಟ್ಟು ನಮ್ಮನ್ನು ತೇಜವಧೆ ಮಾಡಲಿಕ್ಕೆ ಬಂದರೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತಾ ಇದೆ. ನೋಡ್ತಾ ಇದ್ದೀನಿ, ಕಣ್ಣೆದ್ರೆ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕಾಲವೇ ಉತ್ತರ ಕೊಡ್ತಿದೆ. ಇನ್ನು ಸೌಜನ್ಯ ಹೋರಾಟ, ನಾನು ಸೌಜನ್ಯನ ವಿರುದ್ಧವಾಗಿ ಯಾವತ್ತೂ ನಿಂತಿಲ್ಲ. ಆವಾಗಲೂ ನನಗೆ ಸೌಜನ್ಯನಿಗೆ ನ್ಯಾಯ, ಇವಾಗಲೂ ಸೌಜನ್ಯ ನ್ಯಾಯ ಅಂತಲೇ. ಹೋರಾಟಗಾರರ ಹೋರಾಟದ ರೀತಿ ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ, ಎಲ್ಲಿ ನನ್ನ ಅದು ಗೌರವಕ್ಕೆ ಧಕ್ಕೆ ಆಗ್ತದೆ ಅಂತ ಗೊತ್ತಾದ ಮೇಲೆ ನಾನು ಹೊರಗೆ ಬಂದೆ. ಸೊ ನನಗೇನು ಬೇಜಾರಿಲ್ಲ. ಯಾರು ಹೀಯಾಳಿಸಿದ್ರೋ, ಯಾರು ನಿಂದಿಸಿದ್ರೋ
ಅದನ್ನು ನಾನೇನು ಸ್ವೀಕರಿಸ್ಕೊಂಡಿಲ್ಲ. ಯಾಕಂದರೆ ನನ್ನ ಆತ್ಮಸಾಕ್ಷಿಗೆ ನಾನು ಸರಿ ಇದ್ದೀನಿ ಅಂದ್ಕೊಳ್ಳೋವರೆಗೆ, ನನ್ನ ಫ್ಯಾಮಿಲಿ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನನಗೆ ಸಮಾಜದ ಅಗತ್ಯ ಇಲ್ಲ ಅನ್ನಿಸ್ತು, ಈ ಥರ್ಡ್ ಪಾರ್ಟಿಗಳ ಅಗತ್ಯ ಇಲ್ಲ ಅನ್ನಿಸ್ತು. ಬಹುದೊಡ್ಡ ಪಾಠ ಕಲಿಸ್ಕೊಟ್ಟಿತ್ತು ನನಗೆ, ಬಹುದೊಡ್ಡ ಪಾಠವನ್ನೇ ಕಲಿಸ್ಕೊಟ್ಟಿದ್ದು ಈ ಹೋರಾಟ. ಇವಾಗ ಸುಪ್ರೀಂ ಕೋರ್ಟಲ್ಲಿದೆ, ಕಾನೂನಾತ್ಮಕವಾಗಿ ಏನಿದ್ರು ಸತ್ಯ ಗೆಲ್ಲಲಿ ಅಂತಲೇ ನನ್ನ ಪ್ರಾರ್ಥನೆ. ಆ ಹೆಣ್ಣು ಮಗಂತೂ ಅತ್ಯಾಚಾರ ಆಗಿದ್ದು ನಿಜ, ಅವಳ ಆತ್ಮ ಶಾಂತಿ ಸಿಗದೆ ಒದ್ದಾಡ್ತಿದೆ, ವಿಲ ಒದ್ದಾಡ್ತಿದೆ. ಅದರೆಡೆಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಕ್ರೂರ ತೇಜಾವಧೆ ಆಯಿತು. ಹೋರಾಟಗಾರರಿಗೂ ಡಿ ಗ್ಯಾಂಗಿಗೂ ನಮ್ಮವರು ಅವರಿಗೆ ಮಾಡಿದಕ್ಕೆ ಕಡಿಮೆ ಇಲ್ಲ, ಅವರು ನಮಗೂ ಮಾಡಿದಕ್ಕೂ ಕಡಿಮೆ ಇಲ್ಲ. ಫ್ಯಾಮಿಲಿವರೆಗೆ ಬಂದರು, ಅದು ನನಗೆ ತುಂಬ ಹಿಂಸೆ ಆಯಿತು. ಯಾವುದೇ ಹೋರಾಟದಲ್ಲಿರುವ ನನ್ನ ಕುಟುಂಬವನ್ನು ಇದಕ್ಕೆ ಹೇಳ್ತಂದರು, ಅವರನ್ನು ಟಾರ್ಗೆಟ್ ಮಾಡಿದರು. ಡಿ ಗ್ಯಾಂಗಿಗಿಂತ ಜಾಸ್ತಿ ಬಿ ಗ್ಯಾಂಗ್, ಈ ಎಣ್ಣೆ ಬಾಂಡ್ ವ್ಯಕ್ತಿ ನನ್ನ ಅಕ್ಕನಿಗೆ, ತಮ್ಮನಿಗೆ, ಫ್ಯಾಮಿಲಿಗೆ ತುಂಬ ಟಾರ್ಗೆಟ್ ಮಾಡಿದ. ಅವರ ಫೇಸ್ಬುಕ್ ಪೋಸ್ಟ್ಗಳನ್ನು ಶೇರ್ ಮಾಡೋದು ವಿಕೃತವಾಗಿ. ಆತನೊಬ್ಬ ಹುಚ್ಚ ವಿಕೃತಕಾಮಿ. ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಆ ಮುಂಬೈದು ಒಂದು ಶೆಟ್ರ ಟೀಮು, ಬುರ್ಡೆ ಗ್ಯಾಂಗ್ ಶೆಟ್ರ ಟೀಮ್ ಕೂಡ ತುಂಬ ಅಸಹ್ಯ ಅನ್ನಿಸ್ತು ನನಗೆ ಈ ಹೋರಾಟಗಾರರ ಬಗ್ಗೆ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಗ್ಗೆ. ನಿನ್ನೆ ಯಾರೋ ಹೇಳಿದರು, 2-3 ಜನ ನನಗೆ ಕಾಲ್ ಮಾಡಿದರು ನಿನ್ನೆಲ್ಲ, ಮಹೇಶ್ ನನಗೆ ಬೈಬೇಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ಹೇಳಬೇಡಿ ಅಂತ. ಅವರಿಗೆ ಎಜುಕೇಷನ್ ಇಲ್ಲದಿದ್ದು ನಾನು ರೆಸ್ಪೆಕ್ಟ್ ಕೊಡ್ತಿದ್ದೆ, ಬಟ್ ಕಲ್ಚರ್ ಇಲ್ಲಾಂದರೆ ನನಗೆ ರೆಸ್ಪೆಕ್ಟ್ ಕೊಡಲಿಕ್ಕಾಗಲ್ಲ. ನಾನು ಈ ಹೋರಾಟಕ್ಕೆ ಹೋದ್ಮೇಲೆ ಕೆಲವೆಲ್ಲ ಕೆಟ್ಟ ಪದಗಳ ಬಳಕೆ ಯೂಸ್ ಮಾಡ್ತಾಯಿದ್ದೆ, ಬೈಯುವಾಗ ಅದಕ್ಕೆ ಫ್ಯಾಮಿಲಿಯಲ್ಲಿ ಕೆಲವೊಮ್ಮೆ ಸಿಟ್ಟು ಬಂದು ಮಾತಾಡ್ತಿದ್ದೆ. ಏನಾಗಿದೆ ನಿಮಗೆ ಕೇಳಿದ್ದು, ನಾವೊಂದು ಸಂಸ್ಕಾರವಂತ ಫ್ಯಾಮಿಲಿಯಿಂದ ಬಂದು ಇಂಥ ಶಬ್ದಗಳೆಲ್ಲ ಯಾಕೆ ಬೈತೀಯ ಅಂತ ಕೆಲವೊಂದು ಕಮೆಂಟ್ಗಳೆಲ್ಲ ಕೆಟ್ಟದಾಗಿ ಹಾಕೋದಾಗಿದೆ. ನಾನು ಅವರ ಲೆವೆಲ್ಗೆ ಇಳಿದು ಹಾಕಬೇಕಾಗುತ್ತೆ. ಅವರಿಗೆ ಆ ದೃಷ್ಟಿಯಿಂದ ಬೈದ್ರೆ ಅವರಿಗೆ ಸರಿಯಾಗುತ್ತೆ, ಇಲ್ಲಾಂದರೆ ಅವರು ಒಪ್ಕೊಳ್ಳೋರಲ್ಲ. ಸೊ ಹೀಗೆ ನನ್ನ ಒಂದು ಹೋರಾಟಕ್ಕೆ ಒಂದು ಅಂತ್ಯ ಹಾಡಿದೆ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಒಂದು ಪೆನ್ ಡ್ರೈವ್ ಸಬ್ಮಿಟ್ ಮಾಡಬೇಕಿತ್ತು, 2 ಸಾಕ್ಷಿಗಳು ಸಮೇತ ಹೋಗಿದ್ದೆ. ಸೊ ಅದಾದಮೇಲೆ ಎಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ರಾಜೇಂದ್ರ ಪ್ರಸಾದ್ ಅನ್ನೋರು, ತುಂಬ ಚಿಕ್ಕ ಹುಡುಗ, ಅಂದರೆ ನನಗಿಂತ ತುಂಬ ಚಿಕ್ಕವರು, ಯಾಕೆ ಮೇಡಮ್ ನೀವು ಇದಕ್ಕೆ ಹೋದ್ರಿ, ಯಾಕೆ ಇದೆಲ್ಲ ಬೇಕಿತ್ತ ನಿಮಗೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿದರು. ಅಕ್ಕನವರು ವರ್ಕ್ ಮಾಡೋದು ಎಲ್ಲ ಫ್ಯಾಮಿಲಿ ಎಲ್ಲ ಹೇಳಿದೆ, ಎಜುಕೇಟೆಡ್, ನೀವು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಯಾಕೆ ಬೇಕಿತ್ತಿದೆಲ್ಲ ಮೈ ಮೇಲೆ ಹೇಳ್ಕೊಳ್ಳೋದು, ನಿಮ್ಮ ಕಡೆ ಯಾರಾದರೂ ಸಪೋರ್ಟ್ ಇದ್ದಾರೆ? ಈಗ ಯಾರೂ ಇಲ್ಲ, ಒಬ್ಬಂಟಿಗಳಾಗಿ ನೀವು ಈಗ ಪೊಲೀಸು ಕೇಸು ಎಲ್ಲ ಎದುರಿಸ್ಬೇಕಾಗುತ್ತಲ್ಲ ಸರ್. ಎಲ್ಲ ಜೀವನದಲ್ಲಿ ಒಂದು ಅನುಭವ ಸರ್. ಯಾವತ್ತೂ ನಾನು ಪೊಲೀಸ್ ಸ್ಟೇಷನ್ ಹತ್ತಿದವಳಲ್ಲ, ಅಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ, ಇಂದು ಆರೋಪಿಯಾಗಿ ಯಾರ ಮುಂದೇನು ತಲೆ ತಗ್ಗಿಸಿ ನಿಂತಿಲ್ಲ, ಈಗಲೂ ನಿಂತಿಲ್ಲ. ನಾನು ಹೋರಾಟದಲ್ಲಿ ಆರೋಪಿಯಾಗಿ ಈಗಲೂ ನಾನು ಯಾರ ಮುಂದೇನು ತಲೆ ತಗ್ಗಿಸಿ ನಿಂತಿಲ್ಲ. ನಾನು ಧೈರ್ಯದಿಂದಲೇ ಎಲ್ಲ ಕೇಸುಗಳನ್ನ ಎದುರಿಸ್ತಾ ಇದ್ದೇನೆ, ಅದರಲ್ಲಿ ಸತ್ಯ ಇದೆ. ನಾನು ಅವತ್ತು ಮಾತಾಡಿದ್ರಲ್ಲಿ ಸತ್ಯ ಇದೆ, ನಾನು ಈಗಲೂ ಮಾತಾಡೋದ್ರಲ್ಲಿ ಸತ್ಯ ಇದೆ. ಒಂದೇ ಒಂದು ಸೌಜನ್ಯ ಹೋರಾಟಗಾರರಲ್ಲಿ ವಿನಂತಿ, ನೀವು ಒಂದು ಹೆಣ್ಣಿನ ಮಗುವಿಗೋಸ್ಕರ ಹೋರಾಟ ಮಾಡುವವರು, ಹೆಣ್ಣಿನ ಬಗ್ಗೆ ತೀರಾ ಕೀಳಾಗಿ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ, ನಾನು ನಿಮಗೆ ಹೇಳುವಷ್ಟು ದೊಡ್ಡವಳಲ್ಲ, ಆ ಬಾಯಿಯಿಂದ ಬರುವ ಅವಾಚ್ಯ ಶಬ್ದಗಳನ್ನು ಆದಷ್ಟು ನಿಲ್ಲಿಸಿ. ನಾವು ಸಾಧಾರಣ ಜನರು ಹೇಳೋದು ಒಂಥರ ಬೇರೆ, ನೀವು ಹೇಳೋದು ಬೇರೆ. ಯಾಕಂದರೆ ನಿಮ್ಮ ಮೇಲಿರುವ ರೆಸ್ಪೆಕ್ಟ್, ಆ ರೆಸ್ಪೆಕ್ಟ್ ಇತ್ತಲ್ಲ, ಹೋರಾಟಗಾರರಿಗಾಗಲಿ ಅಪೋಸಿಟ್ ಪಕ್ಷದವರಿಗೂ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇತ್ತು. ಮಹೇಶ್ ನನ್ನ ಸತ್ಯದ ಹೋರಾಟ ಅಂತ. ಆ ಹೆಣ್ಣಿನ ನಿಂದನೆ ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ನಾಲಗೆಯಿಂದ, ಅದು ತುಂಬ ತುಂಬ ಕೆಟ್ಟದು. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಹೇಶ್ ಅಣ್ಣ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ. ನಾನು ಮಹೇಶ್ ಅಣ್ಣನ ಟೀಮಲ್ಲಿದ್ರೂ ಹೇಳ್ತಿದ್ದೆ, ಮಹೇಶ್ ಅಣ್ಣ ಹೇಳಿದ್ದು ತಪ್ಪು. ಯಕ್ಷಗಾನದಲ್ಲಿ ಅದನ್ನು ಆ ಟಾಪಿಕ್ ಮಾತಾಡೋದಿಲ್ಲ ಅಂತ ಇದ್ದೆ. 1-2 ಸೆಂಟೆನ್ಸ್ ಹೇಳಿ ನಿಲ್ಲಿಸ್ತೀನಿ. ಯಕ್ಷಗಾನದ ಒಂದು ಪರಂಪರೆಯಿಂದಲೇ ಬಂದವಳು ನಾವು. ಪಾರ್ತಿಸುಬ್ಬನ ತಲೆಮಾರಿನವರು ನನ್ನ ದೊಡ್ಡಮ್ಮ, ಎಷ್ಟು 26ನೇ ತಲೆಮಾರೇನು ನನ್ನ ದೊಡ್ಡಮ್ಮ, ಕಾಸರಗೋಡಲ್ಲಿ ಕುಂಬ್ಳೆ ಪಾರ್ತಿಸುಬ್ಬ ಯಕ್ಷಗಾನದ ಪಿತಾಮಹ, ಆ ಒಂದು ತಲೆಮಾರಿಯಿಂದ ಬಂದವಳು. ನಾನು ಒಂದು 7ನೇ ಕ್ಲಾಸ್ನವರೆಗೆ ಯಕ್ಷಗಾನ ಕಲಾವಿದೆ ಆಗಿದೆ. ನಾಟಕ, ಯಕ್ಷಗಾನ, ಡ್ಯಾನ್ಸ್, ಮ್ಯೂಸಿಕ್ ಎಲ್ಲದರಲ್ಲಿ ಇದ್ದೆ ನನ್ನ ಪ್ರಾಥಮಿಕ ಹಂತದಲ್ಲಿ. ಮತ್ತು ನನಗೆ ವಿದ್ಯಾಭ್ಯಾಸಕ್ಕೋಸ್ಕರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗಳನ್ನೆಲ್ಲ ನಿಲ್ಲಿಸಬೇಕಾಯಿತು. ಅಪಾರ ಒಂದು ನಂಬಿಕೆ, ಇದು ಗೌರವ ಇರುವ ನನಗೆ ಯಕ್ಷಗಾನ ಕಲೆ, ನಮ್ಮ ತುಳುನಾಡಿನ ಕಲೆ. ಹಾಗೆಯೇ ಯಕ್ಷಗಾನ ಗೊಂಬೆ ಆಟ ಸಂಘ ಕೂಡ ಕಾಸರಗೋಡಲ್ಲಿ ಇರೋದು ನನ್ನ ಸಂಬಂಧಿಕರದೇ. ದಕ್ಷಿಣ ಕನ್ನಡದಲ್ಲಿ 2 ಯಕ್ಷಗಾನ ಗೊಂಬೆ ಆಟ ಸಂಘ ಉಳಿದಿದೆ, ಒಂದು ಕುಂದಾಪುರದಲ್ಲಿ, ಒಂದು ಕಾಸರಗೋಡಲ್ಲಿ. ಅದು ನನ್ನ ಸಂಬಂಧಿಕರದು, ಹತ್ತಿರದ ಸಂಬಂಧಿಕರು. ಸೊ ಇಂಥ ಒಂದು ಪರಂಪರೆಯಿಂದ, ಕಲಾ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ನಾನು. ಸೊ ಯಕ್ಷಗಾನ ನಾಟಕದಲ್ಲಿ ಆಗಲಿ, ಇತ್ತೀಚೆಗೆ ಬಳಸುವ ಪದಗಳು, ಕಥೆಗಳು, ಆ್ಯಕ್ಚುಲಿ ಯಕ್ಷಗಾನ ಅಂದರೆ ಪೌರಾಣಿಕ ಕಥೆಗಳು ಮಾತ್ರ ಆಗಿತ್ತು. ಅವರದ್ದು ತುಂಬ ತುಂಬ ತಪ್ಪಿದೆ. ಆ ಬುರುಡೆ ವಿಷಯವನ್ನು ತರಬಾರ್ದಿತ್ತು, ಯಾವ ಕಾರಣಕ್ಕೂ ಅವರು ಯಾವುದನ್ನು ಟಾರ್ಗೆಟ್ ಮಾಡಬಾರ್ದಿತ್ತು. ಅದೆಷ್ಟೋ ಪೌರಾಣಿಕ ಕಥೆಗಳಿದೆ, ಒಳ್ಳೆ ಸಂದೇಶಗಳನ್ನು ಕೊಡ್ಬೋದಿತ್ತು. ಯಾವುದೋ TV ಚಾನಲಲ್ಲಿ ಕೂತ್ಕೊಂಡು ಯಾವುದೋ ಡಿಜಿಟಲ್ ಮಾಧ್ಯಮದಲ್ಲಿ ಬಾಯಿಗೆ ಬಂದಂಗೆ ಹೇಳ್ತಾ ಇರೋದು. ಸಾಮಾನ್ಯವಾಗಿ ನಾನು ಆ ಪರ ಇದ್ದರೆ ರೊಚ್ಚಿಗೆ ಹೇಳ್ತೀನಿ, ಆದರೆ ಮಹೇಶ್ ಅಣ್ಣ ಅವರಿಗೆ ಮಾತ್ರ ಮಾತಾಡಬೇಕಿತ್ತು, ಅವ್ರ ಫ್ಯಾಮಿಲಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮಾತಾಡಬಾರ್ದಿತ್ತು. ಇದೇ ದೊಡ್ಡ ಫೈಲಿಯರ್.
ಹೆಣ್ಣು ಮಕ್ಕಳ ನಿಂದನೆ ಮಾಡಬೇಡಿ ಸೌಜನ್ಯ ಹೋರಾಟಗಾರರು. ಯಾಕಂದರೆ ನೀವು ಮಾಡ್ತಾ ಇರೋದು ಸೌಜನ್ಯಗೋಸ್ಕರ ಹೋರಾಟಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ. ತುಂಬ ನಾನು ಆ ವ್ಯಕ್ತಿಗಳಿಗೆ ಹೇಳೋದು, ನನಗೆ ತುಂಬ ಅವಾಚ್ಯವಾಗಿ ನನ್ನ ಬಗ್ಗೆ ಕೆಟ್ಟ ಮಾತುಗಳನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ್ರಲ್ಲ ಆ ಹ್ಯೂಮನ್ ರೈಟ್ಸ್ ಚಾನಲ್ನವರು, ಅವರ ಗೆಳೆಯರಾದ ಗಾಣಿಗರು, ಮತ್ತು ಆ ತಂಡ, ಕುಂದಾಪುರದ ಒಂದು ತಂಡ, ಮುಂಬೈ ಬುರುಡೆ ಗ್ಯಾಂಗ್ ಶೆಟ್ಟರ ತಂಡ, ಮತ್ತು ಕೆಲವರು ಈ ಊರಿನವರೇ ಸೌಜನ್ಯ ಪರ ಹೋರಾಟಗಾರರು ಎನಿಸ್ಕೊಳ್ಳೋರು, ನಕಲಿ ಹೋರಾಟಗಾರರು, ವಿಕೃತಕಾಮಿ ಮನಸ್ಥಿತಿಯುಳ್ಳ ಹೋರಾಟಗಾರರು, ಇವರೆಲ್ಲ ನನ್ನ ಬಗ್ಗೆ ಅಶ್ಲೀಲವಾಗಿ ಚಾಟ್ ಕ್ರಿಯೇಟ್ ಮಾಡಿದವರು, ಆ ಪೋಸ್ಟ್ಗಳನ್ನು ಶೇರ್ ಮಾಡಿಕೊಂಡವರು ಮೇಯ್ನಾಗಿ. ಅದರಲ್ಲೊಬ್ಬಳು ಮಹಿಳೆಯೂ ಸೇರಿ, ನಾರವಿ ಒಂದು ಮಹಿಳೆಯೂ ಸೇರಿ, ಯೂಟ್ಯೂಬರ್ಸ್, ಲಾಯರ್ ಪ್ರೊಫೆಷನ್ ಇರುವ ಯೂಟ್ಯೂಬರ್ ಶೈಲಜಾ ಅಮರನಾಥ್, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, 10 ಸಲ ಆಲೋಚನೆ ಮಾಡಬೇಕಿತ್ತು ನನ್ನ ಬಗ್ಗೆ ಮಾತಾಡುವಾಗ. ಏನಿದ್ರೂ ಕಾನೂನಾತ್ಮಕವಾಗಿ ಹೋರಾಟ ನಂದು ಮುಂದುವರಿತದೆ. ಹಿಂಸೆ ಕೊಟ್ಟವರಿಗೆ ಕಾನೂನಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಸೊ ಮುಂದೆ ಹಲವಷ್ಟು ವಿಚಾರಗಳನ್ನು ನಾನು ಮಾತಾಡ್ತೀನಿ, ಮಾತಾಡೋದಿಲ್ಲ ಅಂತ ಹೇಳಿಲ್ಲ, ಸಮಯ ಸಂದರ್ಭ ಬಂದಾಗ ಮಾತಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅನಿಸ್ತದೆ. ಧನ್ಯವಾದಗಳು.